ಎಲ್ಲ ಆ ಸಂದರ್ಭದಲ್ಲಿ ಒಂದೇ ಓಣಿಯಲ್ಲಿರ್ತಕ್ಕಂತಹ ಕೊಪ್ಪಳದಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ದೇವ್ರಮ್ಮ ಒಂದು ಓಣಿಯಲ್ಲೇ ವಾಸವಾಗಿರ್ತಕ್ಕಂಥವರಾಗಿದ್ದು, ಹೀಗಾಗಿ ನಮಗೆ ಓಣಿಯಲ್ಲಿನೂ ಸಹ ಒಂದು ಆತ್ಮೀಯವಾದಂತಹ ಸಂಬಂಧ ಮತ್ತು ಮುಂದಿನ ದಿನಗಳಲ್ಲಿ ಕಾಲೇಜಿನಲ್ಲಿ ನಮ್ಮ ಒಂದು ಹಿರಿಯರಾಗಿ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ನಾವು ನೆನೆಸಿಕೊಳ್ಬೇಕಾದಂಥ ಅಂಶ ಅಂದರೆ ಅವರು NCC ಆಗಿ ಅವರು ಡಿಗ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಾವು PUC ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಂಡರ್ ಆಫೀಸರ್ ಆಗಿದ್ದರು. ಆವಾಗ ಈಗ ಒಂದು ಆಧುನಿಕವಾದಂತಹ ಒಂದು ತಾಂತ್ರಿಕ ಸಾಧನಗಳಿದ್ದಿಲ್ಲ. ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಇರ್ತಕ್ಕಂತಹ ಒಂದು ಗ್ರೌಂಡ್ನಲ್ಲಿ ತಮ್ಮದೇ ಆದಂತಹ ಒಂದು ಉಚ್ಚ ಸ್ವರದಲ್ಲಿ ಆ ಒಂದು ಪರೇಡ್ ಮಾಡಿಸ್ತಕ್ಕಂಥದ್ದು ಇಂದಿಗೂ ಸಹ ನಮ್ಮ ತಲೆಯಲ್ಲಿ ಅಚ್ಚಳಿದಂತೆ ಉಳಿದಿದೆ. ಮತ್ತು ಇನ್ನೂ ವಿಶೇಷವಾಗಿ ಹೇಳ್ಬೇಕಂತಂದರೆ ಸೌದತ್ತಿ ಸರ್ ಅವರ ತಂದೆಯವರ ಕೈಯಲ್ಲಿ ನಾವು ಸತಿಗೆ 5 ವರ್ಷಗಳವರೆಗೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿರಬೇಕು. ಅದು ಭಾಳಷ್ಟು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಲ್ಲಿ ಇರ್ತಕ್ಕಂತಹ ಎಲ್ಲ ಅತ್ಯುತ್ತಮವಾದಂತಹ ಗುಣಗಳ ಒಂದು ಪ್ರತಿರೂಪದಂತೆ ನಮ್ಮ ಸೌದತ್ತಿ ಸರ್ ಇರುವುದನ್ನು ನಾವು ಕಾಣ್ಬೋದು. ಆ ಒಂದು ಯಾವುದೇ ಕೆಲಸ ಇರಲಿ, ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಅಲ್ಲಿ ನಮ್ಮ ಡೈಟ್ನಲ್ಲಿರಲಿ, DDBRSನಲ್ಲಿರಲಿ, ಸಾಕ್ಷರತಾ ಇಲಾಖೆಯಲ್ಲಿರಲಿ, BRCಯಲ್ಲಿರಲಿ, ತಮಗೆ ವಹಿಸಿದಂತಹ ಕೆಲಸವನ್ನು ಒಂದು ಅಚ್ಚುಕಟ್ಟಾಗಿ ಒಂದು ತಮ್ಮ ದಕ್ಷತೆಯಿಂದ ತಮ್ಮದೇ ಆದಂತಹ ವಿಶೇಷ ಛಾಪು ಮೂಡಿಸತಕ್ಕಂತಹ ಒಂದು ಕೆಲಸವನ್ನು ಅವರು ತಮ್ಮ ಸೇವಾವಧಿಯಲ್ಲಿ ಅವರು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಮತ್ತು ಉತ್ತಮ ತತ್ವ, ಗುಣ, ಆದರ್ಶ, ಮೌಲ್ಯಗಳನ್ನು ತಮ್ಮ ಒಂದು ಹಿರಿಯರಿಂದ ಪಡೆದಂತಹ ಒಂದು ಬಳುವಳಿಗಳನ್ನು ನಮ್ಮಲ್ಲಿ ಕೈಗೂಡಿಸಿಕೊಂಡು ಅದೇ ರೀತಿಯಾಗಿ ಮುಂದಿನ ಒಂದು ಪೀಳಿಗೆಗೆ ಒಯ್ಯತಕ್ಕಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಬಹುಶಃ ಅವರು ಇನ್ನೊಂದು 10-15 ವರ್ಷದ ಜೊತೆಗೆ ಸರ್ಕಾರಿ ಸೇವೆಯನ್ನು ಒಂದು ಸಲ್ಲಿಸುವ ನಿಟ್ಟಿನಲ್ಲಿ ಒಂದು ದೃಢವಾಗಿದ್ದಾರೆ. ಆದರೆ ಸರ್ಕಾರ ನಿಯಮ ಇಲ್ಲಿ ಅವಧಿ ಮುಗಿದ ನಂತರ ಎಲ್ಲರೂ ನಿವೃತ್ತರಾಗಲೇಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಅವರು ನಿವೃತ್ತರಾಗ್ತಿದ್ದಾರೆ. ಅವರ ಮುಂದಿನ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಅವರ ಕುಟುಂಬದವರ ಜೊತೆಗೆ ಮತ್ತು ಸಮಾಜದ ಜೊತೆಗೆ ಸೇರಿ ಇನ್ನೂ ಹೆಚ್ಚು ಒಂದು ಉತ್ತಮವಾದಂತಹ ಕೆಲಸಗಳು ಅವರಿಂದ ಆಗಲಿ ಅಂತಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಅವರ ಮುಂದಿನ ಜೀವನ ಸುಖ, ಶಾಂತಿ, ನೆಮ್ಮದಿ ಇರಲಿ ಅಂತ ಹಾರೈಸಿ ನಾನು ಮಾತನಾಡ್ತೇನೆ. ಜೈ ಹಿಂದ್.